ನಮಸ್ಕಾರ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಅರುಣ್ ಹೂಗಾರ್. ವೀಕ್ಷಕರೇ, ಆಲ್ಮೋಸ್ಟ್ ಒಂದು ವಾರದ ಹಿಂದೆ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇತ್ತು. RSS 100 ವರ್ಷ ಪೂರೈಸಿದ ಸಂಭ್ರಮಾಚರಣೆಯಲ್ಲಿ ಒಂದು ದೊಡ್ಡದಾದಂತಹ ಸಂಭ್ರಮಾಚರಣೆ ದೇಶದಾದ್ಯಂತ ನಡೀತಾ ಇತ್ತು. RSSನ ಕಚೇರಿಗಳಲ್ಲಿ, ಶಾಖೆಗಳಲ್ಲಿ ನಡೆಸಲಾಗ್ತಾ ಇತ್ತು. ಪಥಸಂಚಲನಗಳನ್ನು ಮಾಡಲಾಗ್ತಾ ಇತ್ತು 100 ವರ್ಷದ ಆ ಒಂದು ಸಂಭ್ರಮದಲ್ಲಿ. ಅಟ್ ದ ಸೇಮ್ ಟೈಮ್ ಮತ್ತೊಂದು ಕಡೆ ರಾಜ್ಯದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬರೆದಂತಹ ಆ ಒಂದು ಪತ್ರ ಸರ್ಕಾರಿ ಮತ್ತು ಸರ್ಕಾರೇತರ ಅಂದ್ರೆ ಅಡೆಡ್ ಕಾಲೇಜಸ್ ಆಗಿರಬಹುದು, ಸರ್ಕಾರದ ಅಧೀನದಲ್ಲಿರುವಂತಹ ಆಟದ ಮೈದಾನಗಳಾಗಿರಬಹುದು, ಸಮಾರಂಭದ ವೇದಿಕೆಗಳಾಗಿರಬಹುದು, ಎಲ್ಲೂ ಕೂಡ ಅನುಮತಿ ಇಲ್ಲದೇನೆ ಯಾವುದೇ ಚಟುವಟಿಕೆಗಳನ್ನು ನಡೆಸುವಂತಿಲ್ಲ ಅಂತ, ಅದಕ್ಕೆ ನಿರ್ಬಂಧವನ್ನ ಹೇರಬೇಕು ಅಂತ. ಎಸ್ಪೆಷಲಿ RSSನ ಈ ರೀತಿಯಾದಂತಹ ಚಟುವಟಿಕೆಗಳ ಮೇಲೆ ನಿರ್ಬಂಧವನ್ನ ಹೇರಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೀತಾರೆ. ಇದು ದೊಡ್ಡ ಮಟ್ಟದ ರಾಜಕೀಯ ವಾಕ್ಸಮರಕ್ಕೆ ಕಾರಣ ಆಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಸಂಪುಟದಲ್ಲಿ ಇದಕ್ಕೆ ಅನುಮೋದನೆ ಕೂಡ ಸಿಗುತ್ತೆ. ಇದಕ್ಕೆ ಸಂಪುಟದ ಎಲ್ಲ ಸಚಿವರು ಕೂಡ ಒಪ್ಪಿಗೆ ಕೊಡ್ತಾರೆ. ಬಿಜೆಪಿ ನಾಯಕರುಗಳು ಸಹಜವಾಗಿ ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಪ್ರಿಯಾಂಕ್ ಖರ್ಗೆ ಅವರು ಬರೆದಂತಹ ಪತ್ರಕ್ಕೆ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಅದಕ್ಕೆ ಬೆನ್ನೆಲುಬಾಗಿ ನಿಂತು ಹೇಳಿಕೆಗಳನ್ನು ಕೊಡ್ತಾರೆ. ಪ್ರಿಯಾಂಕ್ ಖರ್ಗೆ ಅವರು ಹೇಳಿರುವುದು ಸರಿಯಾಗಿದೆ, ಈ ಬಗ್ಗೆ ತೀರ್ಮಾನವನ್ನ ರಾಜ್ಯ ಸರ್ಕಾರ ತೆಗೆದುಕೊಳ್ಳುತ್ತೆ ಅಂತ. ಸೊ ಇದಕ್ಕೆ ಬಲ ಬಂದಂತೆ ಸಿಎಂ ಸಿದ್ದರಾಮಯ್ಯನವರು ಓಕೆ ಅಂತ ನಿರ್ಬಂಧವನ್ನ ವಿಧಿಸ್ತಾರೆ. ಇದೆಲ್ಲ ಒಂದು ಕಡೆಯಾದ್ರೆ, ಇದರ ಮುಂದುವರೆದ ಭಾಗ ಅನ್ನುವಂತೆ ಬಿಜೆಪಿಯ ಉಚ್ಚಾಟಿತ ಶಾಸಕನಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಇವತ್ತು ಒಂದು ಪತ್ರವನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ಬರೆದಿದ್ದಾರೆ. ಅದು ಏನಪ್ಪಾ ಅಂದ್ರೆ, ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲೆಂದರಲ್ಲಿ ಬಸ್ ನಿಲ್ದಾಣಗಳಾಗಿರಬಹುದು, ರೈಲು ನಿಲ್ದಾಣಗಳಾಗಿರಬಹುದು, ಫುಟ್ಪಾತ್ಗಳಾಗಿರಬಹುದು, ಸಾರ್ವಜನಿಕ ಮೈದಾನಗಳಾಗಿರಬಹುದು, ಇಲ್ಲೆಲ್ಲೂ ಕೂಡ ನಮಾಜು ಮಾಡುವಂತಿಲ್ಲ. ಯಾಕಂದ್ರೆ ಪಾದಚಾರಿಗಳಿಗೆ, ವಾಹನ ಸವಾರರಿಗೆ ಅಥವಾ ಈ ನಿಲ್ದಾಣಗಳಲ್ಲಿ ನಮಾಜು ಮಾಡುವ ಹಿನ್ನೆಲೆಯಲ್ಲಿ ತುಂಬಾ ಸಮಸ್ಯೆಗಳಾಗ್ತಾ ಇದೆ. ಅದಕ್ಕೂ ಕೂಡ ನೀವು ನಿರ್ಬಂಧವನ್ನ ಹೇರಬೇಕು. ಯಾವ ರೀತಿಯಾಗಿ ಎಲ್ಲ ಸಂಘ ಸಂಸ್ಥೆಗಳಿಗೆ ನಿರ್ಬಂಧವನ್ನ ವಿಧಿಸಲಾಗಿದೆ, ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿಯಾಗಿ ಮಾಡಬಾರದು ಅಂತ ಅನುಮತಿ ಕಡ್ಡಾಯ ಅನ್ನುವಂಥ ನಿರ್ಬಂಧ ಏನು ಹೇರಲಾಗಿದೆ ರಾಜ್ಯ ಸರ್ಕಾರದಿಂದ, ಆ ರೀತಿಯಾಗಿ ಇದಕ್ಕೂ ಕೂಡ ನಿರ್ಬಂಧ ಹೇರಿ ಅಂತ ಸವಿಸ್ತಾರವಾಗಿ ಒಂದಿಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿ ಆ ಪತ್ರದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಬರೆಯಲಾಗಿದೆ. ಇದು ಕೂಡ ಈಗ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿದೆ. ಸಂವಿಧಾನದ ಪ್ರಕಾರವಾಗಿ ಈ ರೀತಿಯಾಗಿ ಸಾರ್ವಜನಿಕ ವಲಯಗಳನ್ನು, ಸಾರ್ವಜನಿಕ ಸ್ಥಳಗಳನ್ನು ಬಳಕೆ ಮಾಡಿಕೊಂಡು ಎಲ್ಲೆಂದರಲ್ಲಿ ಧಾರ್ಮಿಕ ಚಟುವಟಿಕೆಗಳನ್ನು ಮಾಡುವುದರಿಂದ ಕೆಲವೊಂದಿಷ್ಟು ಸಂವಿಧಾನದ ಆಶಯಗಳನ್ನು ಕೂಡ ಗಾಳಿಗೆ ತೂರಿದಂತೆ ಆಗುತ್ತೆ. ಸೊ ಹೀಗಾಗಿ ಈ ಬಗ್ಗೆಯೂ ಕೂಡ ಕಠಿಣವಾದಂತಹ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಸರ್ಕಾರಕ್ಕೆ ಶಾಸಕರಾಗಿರುವಂತಹ ಯತ್ನಾಳ್ ಅವರು ಪತ್ರವನ್ನು ಬರೆದಿರೋದು. ಈ ಬಗ್ಗೆ ಸರ್ಕಾರ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಬಹಳಷ್ಟು ಕುತೂಹಲಕಾರಿಯಾದಂಥ ವಿಚಾರ. ಯಾಕಂದ್ರೆ ಎಲ್ಲ ಸಂಘ ಸಂಸ್ಥೆಗಳಿಗೆ ಸಂಬಂಧಪಟ್ಟಂಗೆ ಈಗ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುವಂಥದ್ದು ರಾಜ್ಯ ಸರ್ಕಾರ. ಎಸ್ಪೆಷಲಿ ಇದನ್ನ RSS ವಿಚಾರಕ್ಕಾಗೇನೆ ರಾಜ್ಯ ಸರ್ಕಾರ ತೆಗೆದುಕೊಂಡು ಬಂದಿದೆ ಅಂತ ಬಿಜೆಪಿ ನಾಯಕರು ಆ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಬಟ್ ರಾಜ್ಯ ಸರ್ಕಾರ ಇದಕ್ಕೆ ಸ್ಪಷ್ಟನೆಯನ್ನ ಕೊಡ್ತಾ ಇದೆ. ಇದು ಕೇವಲ RSSಗೆ ಮಾತ್ರ ಅಲ್ಲ, ಪ್ರತಿಯೊಂದು ಸಂಘ ಸಂಸ್ಥೆಗಳಿಗೂ ಕೂಡ ಈ ಒಂದು ನಿರ್ಧಾರ ಏನಿದೆ ಅದು ಅವಶ್ಯಕವಾಗಿ ಒಳಪಟ್ಟಿರುತ್ತೆ. ಆ ಬಗ್ಗೆ ಅನುಮತಿ ಕಡ್ಡಾಯವಾಗಿರುತ್ತೆ. ಆಯಾ ಸಂಬಂಧಪಟ್ಟಂತ ಇಲಾಖೆಗಳಿಂದ ಅನುಮತಿಯನ್ನ ಪಡೆದೇ ಸಾರ್ವಜನಿಕ ಸ್ಥಳಗಳಲ್ಲಿ ಆ ಕಾರ್ಯಚಟುವಟಿಕೆಗಳನ್ನು ಮಾಡಬೇಕಾಗತ್ತೆ. ಇದು ಎಲ್ಲ ಸಂಘ ಸಂಸ್ಥೆಗಳಿಗೂ ಕೂಡ ಸಂಬಂಧಪಟ್ಟಿದ್ದು ಅಂತ ರಾಜ್ಯ ಸರ್ಕಾರ ಸ್ಪಷ್ಟನೆ ಕೊಟ್ಟಿದೆ. ಈಗ ಯತ್ನಾಳ್ ಅವರು ಬರೆದಿರುವಂತಹ ಈ ಪತ್ರ ಏನಿದೆ, ಎಲ್ಲೆಂದರಲ್ಲಿ ನಮಾಜ್ ಮಾಡುವಂಥದ್ದನ್ನ ನಾವು ಕಂಡಿದ್ದೇವೆ, ಅದಕ್ಕೂ ಕೂಡ ನಿರ್ಬಂಧನೆಯನ್ನ ಹಾಕಬೇಕು ಅನ್ನುವಂಥದ್ದು. ಈ ಬಗ್ಗೆ ಸರ್ಕಾರ ಮುಂದಿನ ದಿನಗಳಲ್ಲಿ ಈ ಪತ್ರವನ್ನ ಎಷ್ಟರ ಮಟ್ಟಿಗೆ ಅದು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ ಅಂತ. ಯಾಕಂದ್ರೆ ರಾಜ್ಯ ಸರ್ಕಾರದ ಭಾಗ ಆಗಿರುವಂತಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬರೆದಿರುವಂತಹ ಪತ್ರವನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಆ ಬಗ್ಗೆ ಒಂದು ನಿರ್ಧಾರಕ್ಕೆ ಬಂದಾಗಿದೆ ರಾಜ್ಯ ಸರ್ಕಾರ. ಸೊ
ಅದೇ ಟೈಮ್ನಲ್ಲಿ ಶಾಸಕ ಯತ್ನಾಳ್ ಅವರು ಬರೆದಿರುವಂತಹ ಈ ಪತ್ರವನ್ನ ಸರ್ಕಾರ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ, ಈ ಬಗ್ಗೆ ಏನ್ ನಿರ್ಧಾರ ಮಾಡುತ್ತೆ ಅನ್ನೋದನ್ನು ಕೂಡ ಮುಂದಿನ ದಿನಗಳಲ್ಲಿ ನೋಡೋಣ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.